ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಅಶ್ವಿನಿ. ಇದೀಗ ಹೆಡ್ಲೈನ್ಸ್. ಎಡಿಸಿ, ಎಸಿ ಹಾಗೂ ತಹಶೀಲ್ದಾರರೊಂದಿಗೆ ಮತದಾರರ ಪಟ್ಟಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ. ಮಾರುಕಟ್ಟೆಯಲ್ಲಿ ಸಕ್ಕರೆ ದರ ಏರಿಕೆ, ವರ್ತಕರ ಸಭೆ ನಡೆಸಿ ಗಂಭೀರ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು. ಸಚಿವ ಬಿ ನಾಗೇಂದ್ರರವರ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಹಳೆಕೋಟೆ ಗ್ರಾಮದಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ 150A ತಡೆದು ಪ್ರತಿಭಟನೆ. ಸರ್ಕಾರಿ ಎಸ್ಸಿ, ಎಸ್ಟಿ ನೌಕರರ ಸಮಸ್ಯೆಗಳ ಚರ್ಚೆಗೆ ರಾಜ್ಯ ಮಟ್ಟದ ಸಭೆ ಆಗಸ್ಟ್ 28ಕ್ಕೆ ಬೆಂಗಳೂರಿನಲ್ಲಿ ಆಯೋಜನೆ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯು ಭರದಿಂದ ಸಾಗುತ್ತಿದ್ದು, ಪ್ರಕ್ರಿಯೆಯ ಅಂತಿಮ ವರದಿಯನ್ನ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರು ಸುದೀರ್ಘವಾಗಿ ಪರಿಶೀಲನೆ ನಡೆಸಿದ್ದಾರೆ. ತಹಶೀಲ್ದಾರರ ಕಚೇರಿಯಲ್ಲಿ ನಡೆದ ಪರಿಶೀಲನಾ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಸೇರಿದಂತೆ ಹಲವು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬಿಎಲ್ಒ ಮತ್ತು ಬಿಎಲ್ಒ 2ರಿಂದ ಸಂಗ್ರಹಿಸಲಾದ ವಿವರವಾದ ಮಾಹಿತಿಯನ್ನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಂದೆ ಮಂಡಿಸಿದರು. ವರದಿ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ಹೊರಗುಳಿಯಬಾರದೆಂದು ತಿಳಿಸಿದರು. ಶಿಫ್ಟೆಡ್ ಇರೋದನ್ನೆಲ್ಲ ಅಕ್ಕಪಕ್ಕ ಮಾಜನ್ ಮಾಡ್ಕೊಂಡು ಚೇಂಬರ್ ಸರ್
ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಹಠಾತ್ ಹೆಚ್ಚಳವಾಗಿದ್ದು, ಕೆಲ ವ್ಯಾಪಾರಸ್ಥರು ನಿಗದಿಗಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವ ದೂರುಗಳು ಕೇಳಿಬಂದಿದ್ದು, ಈ ವಿಚಾರವಾಗಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರು ಸಭೆ ನಡೆಸಿ ವರ್ತಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕಡಿಮೆ ಆಗತ್ರಿ. ₹10 ಕಮ್ಮಿ ಆಗಿದೆ. 2 days ಬ್ಯಾಕ್ 65-75 ಇತ್ತು, ಇವತ್ತು 65 ಆಗಿದೆ. ಸ್ಟಾರ್ಟಿಂಗ್ ₹55 ಇತ್ತು, ಆಮೇಲೆ 75 ಆಯಿತು, ಇವಾಗ ಮತ್ತೆ 65 ಆಗಿದೆ. ಜಿಲ್ಲೆಯಲ್ಲಿ ಶುಗರ್ ಸ್ಟಾಕ್ ಮಾಡ್ಕೊಂಡು ಹೆಚ್ಚು ರೇಟಿಗೆ ಮಾರ್ತಾರೆ ಅಂತ, ಆಮೇಲೆ ಶುಗರ್ ರೇಟು ಗಗನಕ್ಕೇರಿದೆ ಅಂತೇಳಿ ಆ ವಿಚಾರವಾಗಿ ಏನು ಹೇಳಕ್ಕೆ ಸರ್ ನಮ್ಮ ಜಿಲ್ಲೆಯ ವರ್ತಕರಿಗೆ ಗ್ರಾಹಕರಿಗೆ ಇದಕ್ಕೆ ಮಾತಾಡ್ತಾರೆ. ಈಗ ನಾನು ಸಭೆ ಕರೆದಿದ್ದೀನಿ, ಎಲ್ಲ ವರ್ತಕರ ಒಂದು ಸಭೆಯನ್ನು ಕರೆದಿದ್ದೀನಿ. ಸೊ ಎಲ್ಲ ಸಕ್ಕರೆ ಒಂದೇ ಅಲ್ಲ, ಬೇರೆ ಕಮಾಡಿಟೀಸು ಒಂದು ಸ್ವಲ್ಪ ಹೆಚ್ಚಿನ ರೇಟಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ನನಗೆ ನಮ್ಮ ಫುಡ್ ಡಿ ಅವರು ಹೇಳಿದ್ರು. ಸೊ ಹಾಗಾಗಿ ಒಂದು ಮೀಟಿಂಗ್ ಕರೀರಿ ಅಂತ ಹೇಳಿದ್ದೀನಿ. ಇವಾಗ ಸಭೆ ಇದೆ, ಸಭೆ ತೆಗೆದುಕೊಂಡು ಅವ್ರಿಗೆಲ್ಲ ನಾನು ಒಂದು ಆ ಥರ ಮಾಡ್ತಾಯಿದ್ರೆ ಕಂಡು ಬಂದರೆ ಅವ್ರಿಗೆ ಒಂದು ಎಚ್ಚರಿಕೆ ನೋಟಿಸನ್ನು ಇಶ್ಯೂ ಮಾಡಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆದರೂ ಅವರು ಸುಧಾರಿಸಲಿಲ್ಲ ಅಂತಂದಾಗ ನಾವು ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ. ಸಚಿವ ಬಿ ನಾಗೇಂದ್ರರವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಬಿಜೆಪಿ ವಿರುದ್ಧ ಇದೀಗ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರು ಬಿಜೆಪಿಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಹೊಸಪೇಟೆಯ ಪ್ರಮುಖ ಕೇಂದ್ರವಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಸಮಾವೇಶಗೊಂಡ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದರು. ಯಾರಪ್ಪನ ದುಡ್ಡು, ಜನರ ದುಡ್ಡು ಎಷ್ಟೈತೆ ಅದ್ರದ್ದು ಲೆಕ್ಕ ಇದೆ. ಆಮೇಲೆ ಎಲೆಕ್ಟ್ರಲ್ ಬಾಂಡ್ ಸಿಸ್ಟಮ್ನಲ್ಲಿ ಅವ್ರು ದುಡ್ಡು ಕಲೆಕ್ಟ್ ಮಾಡಿದ್ರು, ಅದನ್ನು ಇವತ್ತು ಲೆಕ್ಕ ಇದೆ. ಇನ್ನು RSSಗೆ ಸಂಘಟನೆಗೆ ಅದಕ್ಕೆ ನೋಂದಣಿ ರಿಜಿಸ್ಟ್ರೇಷನ್ ಆಗಿದೆ. ಆದರೂ ಎಲ್ಲಿ ಕೂಡ ಅದರ ಸುಳಿದೆ. ಆದರೆ ಇವತ್ತು ಅವರು ನಿಜವಾಗಿ ನಾನು ಹೇಳ್ತೀನಿ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಒಂದು ಹುಡುಗ ಮೊನ್ನೆ ಮಾತಾಡ್ತಾರೆ, ಆರೋಪ ಅವ್ರನ್ನ ಬಂದಿದೆ, ಅವ್ರು ರಾಜೀನಾಮೆ ಕೊಡಬೇಕು. ನಿಮ್ಮ ಅಪ್ಪನ ಮೇಲೆ ಎಷ್ಟು ಆರೋಪ ಇತ್ತು, ನಿಮ್ಮ ಮಗ, ನಿಮ್ಮ ಪರಿಸ್ಥಿತಿ ಏನು? ಅವ್ನು ಹೇಳ್ತಾನೆ ಒಂದು ಕಡೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಾಗ, ಸಿದ್ದರಾಮಯ್ಯ ಗ್ಯಾರಂಟಿ ಸಿದ್ದರಾಮಯ್ಯ ಅಲ್ಲ, ಅಣ್ಣ ಸಿದ್ದರಾಮಯ್ಯ ಅಲ್ಲ, ಅದು ಮಜಾ ಮಾಡುವಂಥ ಮಜಾ ಸಿದ್ದರಾಮಯ್ಯ ಅಂತ ಹೇಳಿ ಹೊಗಳ್ತಾರೆ. ಯಾರು ನಿಖಿಲ್ ನಾವು ಹೇಳ್ತೀವಿ ಅವನಿಗೆ, ಆ ಮಜಾ ಮಾಡೋದ್ರ ಬಗ್ಗೆ ಮಜಾ ಹೆಂಗೆ ಮಾಡೋದು ಅಂತ ಗೊತ್ತಾಗ. ನಿಮ್ಮ ಅಪ್ಪನ ಕೇಳು, ನಿಮ್ಮಪ್ಪ ಕುಮಾರಸ್ವಾಮಿ ಕೇಳು, ಯಾಕಂದ್ರೆ ಇನ್ನೊಂದು ಮಜಾ ಆಗಿದೆ. ನಿಮ್ಮ ಚಿಕ್ಕಮ್ಮ ಯಾರಂತ ನೀನು ಹೇಳು, ನಮ್ಮ ಚಿಕ್ಕಮ್ಮ ಇಂಥವ್ರಂತ ಇವತ್ತು ಹೇಳು. ಇಲ್ಲ ಮುಖ್ಯಸ್ಥರಿಗಳು ಇವತ್ತಿನ ನಾಳೆವರೆಗೆ ಬರ್ತಾವೆ, ನಡಿ. ಯಾಕಂದರೆ ನೀವೆಲ್ಲ ಜನತಾದಳದ ಪರಮೋಚ್ಚ ನಾಯಕ ಏನಿದೆ, ಹಣ ಮಾಡೋಕ್ಕಾಗಿ ಹುಟ್ಟಿದಂಥ ಕುಟುಂಬ ಯಾವುದಾದ್ರೂ ಇದ್ದರೆ ಅದು ದೇವೇಗೌಡ. ಅವರು ಅಕೌಂಟಿಗೆ ವರ್ಗಾವಣೆ ಆಗಿಲ್ಲ ಅಂದರೆ ಅವರು ಆರೋಪಿ ಅಷ್ಟೇ, ಅದು ನಾಳೆ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಯ್ತು. ಯಾಕೆ ಮಾಡಿದ್ರು ಮಿನಿಸ್ಟ್ರು? ಅವ್ರ ಮೇಲೆ ಆರೋಪ ಬಂದಿತ್ತು. ಜನಾರ್ದನ್ ರೆಡ್ಡಿಗಾಗಲಿ ಶ್ರೀರಾಮ್ಗಾಗಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಪ್ರಬಲ ನಾಯಕ, ಎಸ್ಟಿ ನಾಯಕ ಅಂತ ಅವ್ರದ್ದು ಹಿಂದೇನು ಮಾಡಿರಲ್ಲ ರಿಪಬ್ಲಿಕ್ ಬಳ್ಳಾರಿ, ಅದು ಮಾಡೋಕ್ಕಾಗಲ್ಲ. ಹಂಗಾಗಿ ಇವತ್ತು ನಾವಿದ್ರಿಗೆ ಹೆಸರು ಹೊರತು ಬಿಜೆಪಿಗೆ ಷಡ್ಯಂತ್ರಕ್ಕೆ
ಬಿಜೆಪಿ ಪಕ್ಷಕ್ಕೆ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ. ಇವತ್ತು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದಿಂದ ಈ ಒಂದು ಹೋರಾಟವನ್ನು ಮತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಾಗೇಂದ್ರ ಅವರನ್ನು ಇವತ್ತು ಸಚಿವ ಸಂಪುಟದಲ್ಲಿ ಉಳಿಸಬೇಕು ಮತ್ತು ಯಾವುದೇ ಕಾರಣಕ್ಕೆ ರಾಜೀನಾಮೆ ಅವರು ಕೊಡಬಾರ್ದು ಮತ್ತು ಸರ್ಕಾರ ಕೂಡ ರಾಜೀನಾಮೆ ಕೊಡೋ ರೀತಿಯಲ್ಲಿ ಅದನ್ನು ವರ್ತನೆ ಮಾಡಬಾರ್ದು ಅಂತ ನಮ್ಮ ಒತ್ತಡ ಇದೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತೇನು BJP ಅವರು ಏನು ಅವ್ರನ್ನ ವಜಾ ಮಾಡಬೇಕು, ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಒತ್ತಡ ಮಾಡ್ತಿದ್ದಾರೆ. ನಿಜವಾಗಿಯೂ ಕೂಡ ವಿಜೇಂದ್ರ ಅವರು ಇವತ್ತು ರಾಜ್ಯ ಅಧ್ಯಕ್ಷರಿದ್ದಾರೆ. ಅವ್ರ ತಂದೆ ಯಡಿಯೂರಪ್ಪ ಅವರು ಕೂಡ ಇಂಥದೇ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಕೊನೆಗೆ 40 ಕೋಟಿ ಹಣ ಜಿಂದಾಲ್ ಕಂಪನಿಯಿಂದ ಚೆಕ್ ಮೂಲಕ ತಗೊಂಡಂಥ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅವರು ಯಡಿಯೂರಪ್ಪ ಮಾತ್ರ. ಹಂಗಾಗಿ ಯಡಿಯೂರಪ್ಪ ಅವರು ಇವತ್ತು ಭ್ರಷ್ಟಾಚಾರದಲ್ಲಿದ್ದಾರೆ. ಅವರ ಮಗನೂ ಭ್ರಷ್ಟಾಚಾರದ ಆರೋಪಗಳು ಅವ್ರ ಮಗನ ಮೇಲಿದ್ದಾವೆ. ಹಂಗಾಗಿ ಆರೋಷಕ್ ಮೇಲೂ ಇವತ್ತು ಆರೋಪಗಳಿದ್ದಾವೆ. ಆಮೇಲೆ ಶ್ರೀರಾಮುಲು ಮೇಲೆ ಆರೋಪಗಳಿದ್ದಾವೆ. ಜನಾರ್ದನ್ ರೆಡ್ಡಿ ಅಂತೂ ಇಡೀ ಜಗತ್ತಿಗೆ ಗೊತ್ತಾಗೋ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದು. ಮೈನಿಂಗ್ ಲೂಟಿ ವಿಷಯದಲ್ಲಿ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಾಗೋ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಹಂಗಾಗಿ BJP ಅವರಿಗೆ ಯಾವುದೇ ಕಾರಣಕ್ಕೆ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಆ ಥರದ ಕೆಲಸಗಳನ್ನು ಅವ್ರು ಮಾಡಬಾರ್ದು. ಯಾಕಂದರೆ ನೀವು ಎಷ್ಟು ಮಟ್ಟಿಗೆ ಸಾಚಿ ಇದ್ದೀರಿ ಅಂತ ಹೇಳಿ ಒಂದು ಸಲ ನಿಮ್ಮ ಬೆನ್ನು ನಿಮಗೆ ಕಾಣೋದಿಲ್ಲ. ಹಂಗಾಗಿ ನಿಮ್ಮ ಮುಂದಿರುವಂಥ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿರಿ. ಮತ್ತು ಮುಂದೆ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಮುಂದೆ ಎಂದೂ ಕೂಡ BJP JDS ಜಾಯಿಂಟ್ ಗೌರ್ಮೆಂಟ್ ಆಗಲಿ ಅಥವಾ BJP ಆಗಲಿ JDS ಆಗಲಿ ಸರ್ಕಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಿಮ್ದೇನಂತೇಳಿ ಇವತ್ತು ಕೇಂದ್ರದ ಮೂಲಕ ಗೊತ್ತಾಗಿದೆ, ಇವತ್ತು ರಾಜ್ಯದ ಮೂಲಕವೂ ಹಲವಾರು ಸಂದರ್ಭಗಳಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗೊತ್ತಾಗಿದೆ. ಇವತ್ತು ಕೇಂದ್ರದೇ ತಗೊಳ್ರಿ. ಇವತ್ತು ಮೋದಿ ಕೇರ್ ಫಂಡ್ ಅಂತೇಳಿ PM ಕೇರ್ ಫಂಡ್ ಅಂತಿದೆ. ಆ ಕೇರ್ ಫಂಡ್ ಇವತ್ತಿಗೂ ಲೆಕ್ಕಾಚಾರ ಇಲ್ಲ. ಎಲೆಕ್ಟ್ರಲ್ ಬಾಂಡ್ ವಿಷಯಕ್ಕೂ ಯಾವುದು ಲೆಕ್ಕಪತ್ರ ಇಲ್ಲ. ಮತ್ತು RSS ಅಂತೂ ಎಲ್ಲಿ ಕೂಡ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ. ಅದು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಸಂಘಗಳು ನಡೆಸಿದ್ರು ಕೂಡ ಇವತ್ತು ಅವರಿಗೆ ಒಂದು ಮಾನ್ಯತೆಯನ್ನು ಕೊಟ್ಟು ಅವರಿಗೆ ಜಡ್ ಸೆಕ್ಯೂರಿಟಿ ಕೊಟ್ಟು ಇವತ್ತು ಮಾಡ್ತಾರೆ. ಹಂಗಾಗಿ ನಾವು ಮುಂದೆ RSSನವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಮತ್ತು ಪಾರದರ್ಶಕವಾಗಿ ಮೋದಿ ಅವರು ಪಾರದರ್ಶಕವಾಗಿ ಸರ್ಕಾರವಂತೂ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ BJP ಬರೋ ಪ್ರಶ್ನೆಯೇ ಇಲ್ಲ. ಹಂಗಾಗಿ ಈ ಕಾಂಗ್ರೆಸ್ನ ಮೇಲೆ ಗೂಬೆ ಕೊಡಿಸುವಂಥ ಕೆಲಸವನ್ನು ಕೈ ಬಿಡಬೇಕು ಅಂತ ಹೇಳ್ತಾ ನಾನು ಇವತ್ತು ನಮ್ಮ ಕಾಂಗ್ರೆಸ್ನ ಪರವಾಗಿ ನಾಗೇಂದ್ರ ಅವರು ಸಚಿವರಾಗಿ ಉಳಿಬೇಕು ಅಂತ ಹೇಳಿ ಒತ್ತಡವನ್ನು ಮಾಡ್ತಾಯಿದ್ವಿ. ಆತ್ಮೀಯರೇ, ಇವತ್ತಿನ ದಿನ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದಲೂ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆ. ಕಾರಣ ಇಷ್ಟೇ, ನಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ B ನಾಗೇಂದ್ರ ಅವ್ರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕಂತೇಳಿ ಸತತವಾಗಿ ಅಧಿವೇಶನ ನಡೆಯದೆ ದಿನವೂ ಕೂಡ ಅಧಿವೇಶನ ಹಾಳು ಮಾಡ್ತಾ ಇದ್ದಾರೆ ಈ BJP ಮತ್ತು JDS ಮಿತ್ರ ಪಕ್ಷಗಳು. ಒಂದು ಅಧಿವೇಶನಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಅವ್ರಿಗೆ ಲೆಕ್ಕಲ್ಲ. ಒಂದು ದಿನ ಅಧಿವೇಶನಕ್ಕೆ ಎಷ್ಟು ಖರ್ಚಾಗ್ತದೆ? ಇದೆಲ್ಲವೂ ಕೂಡ ರೈತರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ. ಇದನ್ನು ಪೋಲ್ ಮಾಡೋದು ಯಾರಿಗೆ ಶೋಭೆ ಅಲ್ಲ. ರಾಜೀನಾಮೆ ಕೇಳಿದ್ರೆ ನಿಮಗೆ ಹಕ್ಕಿದೆ, ಆದರೆ ಅಧಿವೇಶನದಲ್ಲಿ ಅಲ್ಲ. ನಾಗೇಂದ್ರ ಅವರು ಏನು ಮಾಡಿದ್ದಾರೆ ಅಂತ ದಾಖಲೆ ಸಮೇತ ನೀವು ಕೊಡಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಅದಕ್ಕೆ ನಿಮಗೆ ಸಂಪೂರ್ಣವಾಗಿ ದಾಖಲೆಗಳನ್ನು ಕೊಡ್ತಾರೆ. ನಾಗೇಂದ್ರ ಅವ್ರದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ. ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಇವರು ಇಲ್ಲ ಅಂತ. ಆ ಕಾರಣಕ್ಕಾಗಿ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ನಮ್ಮ ವರಿಷ್ಠಿಗೇನು ಆ ಕಾನೂನಿನ ಪರಿವಿಂದೆಲ್ಲ ಮಾಡಿರೋದು. ಅದನ್ನು ಬಿಟ್ಟು ಸುಮ್ಮನೆ ನೀವು ನಾಗೇಂದ್ರ ಮೇಲೆ ಷಡ್ಡಾಂತರ ಹೂಡಿ ಅವ್ರನ್ನ ನೀವು ಮಂತ್ರಿಯಿಂದ ವಜಾ ಮಾಡಬೇಕಂತೇಳಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಇದು ನಿಮಗೆ ಶೋಭೆ ಅಲ್ಲ. BJPಗರೇ ಮತ್ತು JDSನವರೇ, ನೀವು ಈ ಭ್ರಷ್ಟಾಚಾರದ ಲಂಚ ತೆಗೆದುಕೊಳ್ಳೋದ್ರಲ್ಲಿ ಪಿತಾಮಹರು. ನೀವು ಪಿತಾಮಹರು. ನೀವೇ ಇದಕ್ಕೆ ಬುನಾದಿ ಹಾಕಿದವರು. ನಾಗೇಂದ್ರ ಅವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ, ಅವ್ರ ಮೇಲೆ ಯಾವ ರೀತಿ ಆರೋಪಗಳಿಲ್ಲ. ಅವರು ಬರೀ ಆರೋಪಿ. ಈಗ ಮಾಡ್ತಕ್ಕಂಥದ್ದು ಬರೀ ಆರೋಪ ಅಷ್ಟೇ. ಅಧಿವೇಶನದಲ್ಲಿ ಪ್ರಶ್ನೆ ಕೇಳ್ರಿ, ನೀವು ಅಪ್ಲಿಕೇಶನ್ ಕೊಡ್ರಿ, ಪ್ರಶ್ನೆ ಕೇಳ್ರಿ, ಅದ್ರ ಮೇಲೆ ಅವರು ಉತ್ತರ ಕೊಡ್ತಾರೆ. ಸಾಬೀತಾದರೆ ಒಂದು ಕ್ಷಣ ಕೂಡ ಇರೋದಿಲ್ಲ, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಈ ರೀತಿ ಬಿಟ್ಟು ಸುಮ್ಮನೆ ಅವ್ರ ಮೇಲೆ ನೀವು ಷಡ್ಡಾಂತರ ಮಾಡಿ ಅಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ನೀವು ಈ ರೀತಿ ಮಾಡ್ತಾರಲ್ಲ, ಇದು ಯಾರು ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಅದನ್ನು ತಿಳ್ಕೋಬೇಕು. ನಾವು ಯಾವುದೇ ಸಂದರ್ಭ ಬಂದರೂ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಲಿಕ್ಕೆ ಬಿಡೋದಿಲ್ಲ. ಅವರು ಮುಂದುವರಿಬೇಕು.
ಈ ರಾಜ್ಯದ ಮಂತ್ರಿಯಾಗಿ ಮುಂದುವರಿಬೇಕಂತೇಳಿ ನಮ್ಮೆಲ್ಲ ಒಕ್ಕೂಟಗಳು, ನಮ್ಮೆಲ್ಲ ಮುಂಚೂಣಿ ಘಟಕಗಳು, ಪ್ರತಿಯೊಬ್ಬ ನಾಗರಿಕರು ಕೂಡ ಇದರಲ್ಲಿ ಭಾಗಿಯಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿಮಗೆ ನೆನಪಿಸ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾರಣ ಏನಂದರೆ, ಇಲ್ಲ ಸಲ್ಲದ ಆರೋಪ ನಮ್ಮ ನಾಗೇಂದ್ರಣ್ಣನವ್ರ ಮೇಲೆ ಮಾಡುತ್ತಾ ಬರುತ್ತಿದ್ದಾರೆ ಬಿ ಜೆ ಪಿಯವರಿಗೆ ಒಂದು ಭಯ ಹುಟ್ಟಿದೆ. ಏನಂದರೆ, ಇಲ್ಲಿ ನಾಗೇಂದ್ರಣ್ಣ ಮಂತ್ರಿಯಾಗಿ ಹಿಂಗೆ ಕಂಟಿನ್ಯೂ ಇದ್ದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ BJPಯವರಿಗೆ ಉಳಿಗಾಲ ಇರೋಂಗಿಲ್ಲ ಅಂತೇಳಿ ಹೆದರಿಕೆ ಹುಟ್ಟಿದೆ. ಆ ಒಂದು ಹೆದರಿಕೆಯಿಂದ ಇವತ್ತು ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ನಾಗೇಂದ್ರಣ್ಣನ ಮೇಲೆ ಒಂದು ವಿಷ ಕಾರಗತ್ತಾರೆ. ಆದರೆ ನಾನು ಹೇಳ್ತೀನಿ, ಜನಾರ್ದನ್ ರೆಡ್ಡಿ ಸಾಹೇಬರು ಹೇಳಿದ್ರು 2008ರಲ್ಲಿ ಅವರೇ ಏನೋ MLA ಮಾಡಿದ್ದೀನಿ ಅಂತೇಳಿ. ನಾವು ಕೂಡ್ಲಿಗಿ ಕ್ಷೇತ್ರದಿಂದ ಇರೋರು, ನಾವು ಒಂದು ದಿನವೂ ಜನಾರ್ದನ್ ರೆಡ್ಡಿ ಸಾರ್ ಅವರಿಗೆ ಕೂಡ್ಲಿಗಿಯಲ್ಲಿ ಪ್ರಚಾರ ಮಾಡಿರೋದು ನೋಡಿಲ್ಲ. ನಾಗೇಂದ್ರಣ್ಣ ಏನಾದ್ರು ಗೆದ್ದರಂದರೆ ಅವರ ಒಂದು ವೈಯಕ್ತಿಕ ಮತ್ತು ಎಲ್ಲ ಜನಪ್ರೇಮ ಇರೋದು, ಆಮೇಲೆ ಎಲ್ಲ ಜನರ ಮೇಲೆ ಒಂದು ಕಾಳಜಿಯಿಂದ ಗೆದ್ದು ಬಂದಿದ್ದಾರೆ. ಇವತ್ತು ಅವರು ಒಂದು ದಲಿತ ನಾಯಕ ಅಲ್ಲ, ಅಹಿಂದ ನಾಯಕ ಅಂತ ಹೇಳ್ತೇನೆ ನಾನು. ಇದೇ ರೀತಿ ನಾನು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ವರಿಷ್ಠರಿಗೆ ಒಂದು ನಮ್ಮ ರಿಕ್ವೆಸ್ಟ್ ಹೇಳ್ತೀನಿ. ಏನಂದರೆ, ಇವತ್ತು ನಾವು ತಪ್ಪು ಮಾಡಿದ್ದೀವಿ. ಏನಂದರೆ, ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ವಿಜಯನಗರ ಉಸ್ತುವಾರಿ ಇದ್ದರು, ಅವರಿಗೂ ನಾವು ಇಲ್ಲಿಂದ ಇದು ಮಾಡೀವಿ. ಅದೇ ರೀತಿ ಮತ್ತೆ ನಾಗೇಂದ್ರಣ್ಣನವರ ರಾಜೀನಾಮೆ ನೀವು ತೆಗೆದುಕೊಳ್ಳಬಾರ್ದು. ಅದೇನಾದ್ರು ರಾಜೀನಾಮೆ ತಗೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಇದಾಗುತ್ತೆ. ಆದ್ದರಿಂದ ದಯಮಾಡಿ ನೀವು ನಾಗೇಂದ್ರಣ್ಣನವರಿಗೆ ಕಂಟಿನ್ಯೂ ಮಾಡಬೇಕಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾರೆ. BJP ಪಕ್ಷ ನಾಗೇಂದ್ರ ಅವರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಸೆಪ್ಟೆಂಬರ್ 1ನೇ ತಾರೀಕು ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಬೇಕಂತ ಡಿಸೈಡ್ ಮಾಡಿದೆ. ಆದರೆ ಪರಿಶಿಷ್ಟ ಪಂಗಡದ ಎಲ್ಲ ಜನಾಂಗ ನಾಗೇಂದ್ರ ಪರ ಇದ್ದಾರೆ. ಅಲ್ಲಿ ಪಾದಯಾತ್ರೆ ಮಾಡ್ತಿರೋದು ಪರಿಶಿಷ್ಟ ಜನಾಂಗದವರು 25% ಇರಲ್ಲ. ಅದು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಸೇರಿ, ವಿಜೇಂದ್ರ ಸೇರಿ, 3 ಸೇರಿ ಪರಿಶಿಷ್ಟ ಪಂಗಡದಲ್ಲಿದ್ದ ನಾಗೇಂದ್ರವ್ರನ್ನ ಹೆಂಗಾದರೂ ಸೈಡ್ ತಗೋಬೇಕು, ಅವ್ರು ಹೆಂಗಾದರೂ ಕೈ ಬಿಡಬೇಕು. ಅವರಿದ್ದರೆ ಪರಿಶಿಷ್ಟ ಪಂಗಡಲಿದ್ದ ನಮಗೆ ಒಂದು ಸೀಟು ಬರಲ್ಲ ಅಂತ ಇದ್ರ ಮೇಲೇ ಅವ್ರ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ. ರಾಯಚೂರಲ್ಲಿದ್ದ ಅವ್ರು ಪಾದಯಾತ್ರೆ ಮಾಡಿದ್ರೆ ನಾವು ಪರಿಶಿಷ್ಟ ಪಂಗಡಗಳಿದ್ದ ಎಲ್ಲ ಸಮಾಜದವರು ಸೇರಿ ಅದು ಅಡ್ಡುಕೊಳ್ತೀವಿ. ನಾವು ಮುಂದಿನ ದಿನಗಳಲ್ಲಿ BJPಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತೇಳಿ ನಾನು ಪರಿಶಿಷ್ಟ ಪಂಗಡ ವತಿಯಿಂದ ಹೇಳ್ತಾ ಇದ್ದೀನಿ. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ %100% ವೇಸ್ಟೇಜ್ ಫ್ರೀ. RJ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. RJ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಳಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ? ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಎಲ್ಲಿ? ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀವಿ. ಆದ್ರೆ BIS ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ.
ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ತೆಕ್ಕಲಕೋಟೆ ಸಮೀಪದ ಹಳೇಕೋಟೆ ಗ್ರಾಮದಲ್ಲಿ ಬಸ್ಗಳು ನಿಲ್ಲದೆ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಬಸ್ ನಿಲುಗಡೆಗೆ ಆಗ್ರಹಿಸಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿ 150 ತಡೆದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮೊನ್ನೆ ಕಡೆಯಿಂದ ಒಬ್ಬ ಮ್ಯಾನೇಜರ್ ಕಳಿಸಿದ್ವಿ. ಅವ್ರು ನಿಮ್ಗೆ ಸಮಸ್ಯೆ ಇದ್ರೆ ನಮಗೆ ಹೇಳಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಇಂಟಿಮೇಷನ್ ಕೊಡ್ಬೇಕಾದ್ರೆ ಮಾಡಬಾರ್ದು. ಗೊತ್ತಾಯ್ತಾ ನಿಮ್ಮ ಕಾನೂನು? ಅಲ್ಲ ಮೇಡಮ್, ನೀವೇ ಅದು ಅಲ್ಲ ನಿಮ್ಮ ಸಮಸ್ಯೆ ಇದೆ. ನಮಗೊಂದು ಮಾತು ಮೇಡಮ್, ಹಿಂಗಾಯ್ತು ಪ್ರಾಬ್ಲಮ್. ಮುಂಚೆ ಕೊಟ್ಟರೆ ನಾವೇ ವ್ಯವಸ್ಥೆ ಹಾಕಿದ್ರನ್ನ Sir,
ಬಸ್ಸಲ್ಲಿ ಸ್ಟಾಪ್ ಮಾಡಿಲ್ಲ ಎಲ್ಲ ಬಂದು ಸ್ಟಾಪ್ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯು ಆಗಸ್ಟ್ 28, 2026ರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ 6ನೇ ವರ್ಷದ ಸಭೆಯನ್ನು ಹಮ್ಮಿಕೊಂಡಿದೆ. ಈ ಸಭೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಸ್ಸಿ ಎಸ್ಟಿ ನೌಕರರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚಿಸಲಾಗುತ್ತದೆ. ನಾಳೆ 28/8/2026ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಐಕ್ಯತಾ ಸಮಾವೇಶಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ. ಅಲ್ಲದೆ ನಮ್ಮ ನಿಕಟಪೂರ್ತಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಅಲ್ಲದೆ ನಮ್ಮ DCM ಸಾಹೇಬರು ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಅವರೇ ವಹಿಸಿಕೊಂಡಿದ್ದು ಎಲ್ಲ ನಮ್ಮ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರ ಅವರು ಬರ್ತಾ ಇದ್ದಾರೆ. ಅಲ್ಲದೆ ನಮ್ಮ ಶಿವರಾಜ್ ತಂಗಡಿ ಸರ್ ಅವರು ಬರ್ತಾ ಇದ್ದಾರೆ. ಅಲ್ಲದೆ ಮತ್ತು ಎಲ್ಲ ನಮ್ಮ ನರೇಂದ್ರ ಸ್ವಾಮಿ ಅವರು ಬರ್ತಾ ಇದ್ದಾರೆ. ಇನ್ನು ಉಳಿದ ಎಲ್ಲ SC ST ಕುಲಬಂಧಗಳ ಎಲ್ಲ ಶಾಸಕರು, ಮಂತ್ರಿಗಳು, ಆಮೇಲೆ IAS ಅಧಿಕಾರಿಗಳು, KS ಅಧಿಕಾರಿಗಳು, ಎಲ್ಲ ಸರ್ಕಾರಿ ನೌಕರರು, ಎಲ್ಲ ವೃಂದದವರು ಬರ್ತಾ ಇದ್ದಾರೆ. ಆದ್ದರಿಂದ ಈ ಸಮಾವೇಶವನ್ನು ತಾವೆಲ್ಲರೂ ಭಾಗವಹಿಸಿ, ನಮ್ಮ ಕುಂದುಕೊರತೆಗಳು ತುಂಬ ಇದೆ, ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಸರ್ಕಾರದ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳನ್ನು ಹಲವಾರನ್ನು ಇಟ್ಕೊಂಡಿದ್ದೀವಿ. ನಮಗೆ ಈ ಹಲವಾರು ಬ್ಯಾಕ್ಲಾಗ್ ಹುದ್ದೆಗಳು ತುಂಬುವುದು, ಅಲ್ಲದೆ ನೇಮಕಾತಿ ಮುಂಬಡ್ತಿಯಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಲು, ಒಳ ಮೀಸಲಾತಿ ಬಗ್ಗೆನೂ ಕೆಲವು ವಿಷಯಗಳನ್ನು ನಾವು ಚರ್ಚಿಸಲು ಅನ್ಯಾಯ ಆಗ್ತಿದೆ. ಎಲ್ಲ ಬಗ್ಗೆನೂ ನಾವು ಕುಲಂಕುಷವಾಗಿ ನಾಳೆ ಗಮನ ಸೆಳೀತಾ ಇದ್ದೀವಿ ಸರ್ಕಾರಿ ನೌಕರರು. ಆದ ಕಾರಣ ಎಲ್ಲರೂ ಬಳ್ಳಾರಿ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಎಲ್ಲ ನೌಕರ ಬಂಧುಗಳು ನಾಳೆ ಸಭೆಗೆ ಹಾಜರಾಗಿ ಯಶಸ್ವಿಗೊಳಿಸಿ ಈ ಸಭೆಯನ್ನು 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್ ಟಿ ಅಂತೇಳಿ, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರ ಸಮನ್ವಯ ಸಮಿತಿ ಜಿಲ್ಲಾ ಘಟಕ ಬಳ್ಳಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನಲ್ ಹೊಸಪೇಟೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.